ಚೆನ್ನಾಗಿದ್ದಾರೆ ಎಲ್ಲರೂ ಹುಡುಗರು ಚೆನ್ನಾಗವ್ರೆ ನೀವು ಇವಾಗಿನೂ ಇದ್ದೆ ಈಗ ಇದ್ದೆ ಕಾಲೇಜ್ಗೆ ಹೋಗ್ಬೇಕೀಗ ಆಗಿ ಸ್ನಾನ ಮಾಡಿ ಕಾಲೇಜ್ಗೆ ಹೋಗಿ ಸ್ನಾನ ಮಾಡಿ ಕಾಲೇಜ್ಗೆ ಹೋಗೋಣ. ಕಾಲೇಜ್ಗೆ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಈಗ ಬ್ರೇಕ್ಫಾಸ್ಟ್ ಮಾಡೋಕೆ ಹೋಗ್ತಿದ್ದೆ, ಹಂಗೆ ಬ್ಯಾಗ್ ಸಿಕ್ಕಿದ್ದಿಲ್ವಲ್ಲ, ಅದನ್ನಾದ್ರೂ ಆಯಾ ಆಂಟಿ ಅಂತ ಹೇಳಿದ್ರೆ ಸಿಗುತ್ತೆ ಅನಿಸುತ್ತೆ ಬ್ಯಾಗು. ಅದಕ್ಕೆ ಬ್ರೇಕ್ಫಾಸ್ಟ್ ಮಾಡಿ ಆಯಾ ಆಂಟಿ ಹತ್ರ ಹೋಗಿ ಬ್ಯಾಗ್ ಕೇಳಿ ಬ್ಯಾಗ್ ಸಿಕ್ಕಿಲ್ಲ ಅಂದರೆ ಮತ್ತೆ ರೂಮಿಗೆ ಬಂದು ಇನ್ನೂ ಒಂದು ಬ್ಯಾಗಿಗೆ ಇಷ್ಟೆಲ್ಲ ತಗೊಂಡು ಹೋಗೋಣ ಅಂತ ಹೋಗ್ತಾಯಿದ್ದೆ. ಇಲ್ಲಿ ನೋಡಿದ್ರೆ ಏನೋ ಫಂಕ್ಷನ್ ಮಾಡ್ತಾಯಿದ್ದಾರೆ ಕಾಲೇಜಲ್ಲಿ, ಏನೋ ಪ್ರೋಗ್ರಾಮ್ ನಡೀತಿದೆ ಕಾಲೇಜಲ್ಲಿ, ಅಲ್ಲೇ ಹೋಗಿ ತೋರಿಸ್ತೀನಿ ನೋಡಿ. ಏನೋ ಫಂಕ್ಷನ್ ನಡೀತಿದೆ, ಪ್ರೋಗ್ರಾಮ್ ನಡೀತಿದೆ ಅಂತ ಹೇಳಿದ್ನಲ್ಲ, ಆ ಪ್ರೋಗ್ರಾಮ್ ನಡೀತಿದೆ ನೋಡಿ ಗೈಸ್, ಪ್ರೋಗ್ರಾಮ್ ನಡೀತಿದೆ. Dr. Dinesh Hetche to help you walk through the purpose of this event. ಲಂಚ್ ಮುಗಿತು ನೋಡಿ ಗೈಸ್, ಇಬ್ಬರು ಇನ್ನೂ ಲಂಚ್ ಮಾಡ್ತಿದ್ದಾರೆ. ಸಚಿನ್ ಇಲ್ಲೇ ಕೂತಿದ್ದಾನೆ, ನಾನು ಇಲ್ಲೇ ಇದ್ದೀನಿ. ಲಂಚ್ ಆಯಿತು. ಇವತ್ತು ಲಂಚಿಗೆ ಚಪಾತಿ, ಆಮೇಲೆ ಕ್ಯಾಬೇಜ್ ಪಲ್ಯ, ಸಾಂಬಾರು, ರೈಸ್ ಕೊಟ್ಟಿದ್ರು. ಆಮೇಲೆ ಏನಿಲ್ಲ ಗೈಸ್, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಲಂಚ್ ಮುಗೀತು, ನಾನು ಪುನೀತ್ ಹೋಗ್ತಾ ಇದ್ದೀವಿ. ಪುನೀತ್ ನೀರು ಬಿಡೋಕೆ ಹೋಗ್ತಿದ್ದಾನೆ. ಇವನು ಜೂನಿಯರು, ಇವನ ಹೆಸರು ಏನೋ ಕಂತಲೇ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲ ಜೀವನ್ ಅಂತ. ಈಗ ಲಂಚ್ ಹೋಗಿತ್ತು, ಕ್ಲಾಸಿಗೆ ಹೋಗ್ತಾ ಇದ್ದೀನಿ. ಕ್ಲಾಸಿಗೆ ಹೋಗಿ ಬಂದು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತಾಯಿರಿ, ವಿಡಿಯೋ ನೋಡ್ತಾಯಿರಿ. ಬೇರೆ ಕಾಲೇಜಿಂದ ನಮ್ಮ ಕಾಲೇಜಿಗೆ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಅವರಿಗೆಲ್ಲ ಗೇಮ್ ಅರೇಂಜ್ ಮಾಡಿದ್ದಾರೆ ನೋಡಿ. ಈ ಕೋನ ಬೀಳಿಸ್ಬೇಕಂತೆ ಫುಟ್ಬಾಲಲ್ಲಿ, ಬೀಳಿಸ್ತಾ ಗೈಸ್, ಒಬ್ಬ ಬೀಳಿಸ್ತಾ ನೋಡಿ ಗೈಸ್. ಬೇರೆ ಕಾಲೇಜಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ, ಎಲ್ಲ ಗ್ರೌಂಡಲ್ಲಿದ್ದಾರೆ. ಸಚಿನ್ ಅವ್ರು ಯಾಕೋ ಡಿಪ್ರೆಷನ್ಗೆ ಹೊರಟೋಗ್ಬಿಟ್ಟಿದ್ದಾರೆ. ಯಾಕೆ ಡಿಪ್ರೆಷನ್ಗೆ ಹೊರಟೋಗಿದ್ದಾರೆ ಗೊತ್ತಿಲ್ಲ ನೋಡಿ. ಒಬ್ಬರೇ ಕೂತಿದ್ದಾರೆ ಸಚಿನ್ ಅವರು, ಎದ್ದು ಹೋಗ್ತಾ ಇದ್ದಾರೆ ಈಗ. ಗೈಸ್ ನಮ್ಮ ಕಾಲೇಜಿಗೆ ಬೇರೆ ಸ್ಟೂಡೆಂಟ್ಸ್ ಎಲ್ಲ ಬಂದಿರಲ್ಲ, ಅವರೆಲ್ಲ ಲಂಚ್ ಇಸ್ಕೊಂಡು ಲಂಚ್ ಮಾಡ್ತಾಯಿದ್ದಾರೆ. ಕಾಲೇಜಿಂದ ಲಂಚ್ ಕೊಡ್ತಾಯಿದ್ದಾರೆ, ಲಂಚ್ ಮಾಡ್ತಾಯಿದ್ದಾರೆ. ಅವರೆಲ್ಲ ಇಲ್ಲಿಂದ ಕಾಣಿಸಿರ್ಲಿಲ್ಲ, ಎಲ್ಲಿದ್ದಾನೆ ಅಂತ ನೋಡ್ತಾ ಇದ್ದೆ, ಸಿಕ್ಕಿರಲಿಲ್ಲ ಗೈಸ್. ಈಗ ಸಿಕ್ಬಿಟ್ಟ ನೋಡಿ ಗೈಸ್. ಈಗ ಅವನ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ಸ್ಕಿಪ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ. ನಡ್ಕೊ ಬರ್ತಿದ್ದೆ, ನನಗೆ ಅಷ್ಟೊತ್ತಿಗೆ ಇವ್ರು ಕಾಣಿಸಿದ್ರು. ಅಂತೀನಿ, ದಯವಿಟ್ಟು ಹೇಳಿಕೆ ಬಿಟ್ಬಿಡಿ. ಇವ್ರು ಕಾಣಿಸಿದಾಗ ಇವ್ರಿಗೊಂದು ಚಾಲೆಂಜ್ ಕೊಡೋಣ ಅಂದ್ಬಿಟ್ಟು ಒಂದು ಚಾಲೆಂಜ್ ಕೊಟ್ಟೆ. ಕಂಪ್ಲೀಟ್ ಮಾಡ್ತಾಳಲ್ವಾ ಗೈಸ್, ನೋಡೋಣ ಗೈಸ್, ನೀವು ನೋಡಿ ಕಂಪ್ಲೀಟ್ ಮಾಡ್ತಾಳಲ್ವಾ ಗೊತ್ತಿಲ್ಲ. ಮಾಡಿದ್ರೆ ಏನಾದರೂ ಒಂದು ಗಿಫ್ಟ್ ಕೊಡೋಣ ಗೈಸ್. ಹೇಳಿ, ಚೆನ್ನಾಗಿದೆ ಅಷ್ಟೇನಾ? ಹೇಳಿ ನೀವು ಹೇಳೋದು. ಆಮೇಲೆ ತುಂಬ ದೊಡ್ಡ ಕ್ಯಾಂಪಸ್ ಇದೆ, ದೊಡ್ಡದಾಗೆ ಇದೆ. ಆಮೇಲೆ ಎಲ್ಲ ನೋಡೋಕೆ ಚೆನ್ನಾಗಿದ್ದಾರೆ ಎಲ್ಲರೂ ಹುಡುಗರು ಚೆನ್ನಾಗವ್ರೆ ನೀವು ಚಾಲೆಂಜ್ನ ಮುಗಿಸಿದ್ರು. ಅವ್ರು ಚಾಲೆಂಜ್ ಮೇಲೆ ಪರವಾಗಿಲ್ಲ, ಚಾಲೆಂಜ್ನ ಮುಗಿಸಿದ್ರು ಗೈಸ್. ಸ್ನ್ಯಾಕ್ಸಿಗೆ ಹೋಗೋಣ ಅಂತ ಆಚೆ ಬಂದೆ, ಮಲಗಿದ್ದೆ, ಈಗ ಎದ್ದೆ. ಕಾಲೇಜ್ ಮುಗಿಸ್ಕೊಬಂದು ಮಲಗಿದ್ದೆ, ಈಗ ಎದ್ದೆ. ಸ್ನ್ಯಾಕ್ಸಿಗೆ ಹೋಗೋಣ ಅಂತ ಬಂದೆ. ಅಷ್ಟೊತ್ತಿಗೆ ಪ್ರತೀಕ್ನ ನೋಡಿದೆ, ಪ್ರತೀಕ್ ಇಲ್ಲಿದ್ದಾನೆ. ಅವನೆಲ್ಲ ಹಳ್ಳಿ ಕಾಳು ಜೀವನ ಪುನೀತಲ್ಲ, ಅವರೆಲ್ಲ ಒಳಗಡೆ ಇದ್ದಾರಂತೆ. ಇನ್ನೇನೋ ಮಾಡ್ತಾನೆ ಲ್ಯಾಪ್ಟಾಪಲ್ಲಿ, ಏನು ಮಾಡ್ತಾನೆ ಗೊತ್ತಿಲ್ಲ. ನೋಡಿ ಮಿರರ್ ನೋಡ್ಕೊಂಡು ಇವಾಗ ಆಚೆ ಬಂದ ನೋಡಿ. ಪ್ರತೀಕ್ ಒಳಗಡೆ ಬಂದ. ತಿನ್ನಕ್ಕೆ ಅಂತ ಬಂದೆ. ಪುನೀತ್ ಸಿಕ್ತ, ಅವ್ರ ಜೊತೆ ಇವರಿಬ್ರು ಇದ್ರು. ಗುರು ಆಯ್ ಮಾಡೋ, ಆಯ್ ಮಾಡ್ತಾ ನೋಡಿ. ಸಚಿನ್ ಹತ್ರ ಏನು ಬೇಡ, ಇಷ್ಟು ಲಾಗ್ ಹೋಗ್ಬೇಕಾದ್ರೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಆಚೆ ಹೋಗ್ಬೇಕಿತ್ತು, ಅದಕ್ಕೆ ಫುಟ್ಬಾಲ್ ಆಡೋಕ್ಕೆ ಇವತ್ತು ಹೋಗಿಲ್ಲ. ಆಚೆ ನಾನು ಮತ್ತು ಇವನು ಈಗ ಹೋಗ್ತಾ ಇದ್ದೀವಿ. ಆಚೆ ಹೋಗಿ ಒಂದು ಸ್ವಲ್ಪ ಚಿಕ್ಕ ಕೆಲಸ ಇದೆ, ಅದನ್ನು ಮುಗಿಸಿ ಮತ್ತೆ ಒಳಗಡೆ ಬರ್ತೀವಿ.
ಹೋಗ್ಬೇಕು. ರೂಮಿಂದ ಆಚೆ ಡಿನ್ನರ್ಗೆ ಹೋಗ್ಬೇಕೀಗ. ಡಿನ್ನರ್ಗೆ ಹೋಗ್ತಾ ಮತ್ತೆ ಒಳಗೆ ಕಂಟಿನ್ಯೂ ಮಾಡ್ತೀನಿ. ಈಗ ಪುನೀತ್ ಅವ್ರನ್ನೆಲ್ಲ ಕರ್ಕೊಂಡು ಹೋಗೋಣ. ಗೈಸ್ ಏನೋ ಮಾಡ್ತಿದ್ದಾರೆ ಲ್ಯಾಪ್ಟಾಪಲ್ಲಿ, ಏನು ಮಾಡ್ತಿದ್ದಾರೆ ಗೊತ್ತಿಲ್ಲ ಗಾಯ್ಸ್. ನೋಡಿ ಗಾಯ್ಸ್, ಡಿನ್ನರ್ಗೆ ಹೋಗೋ ನೆಸೆಸಿಟಿನೇ ಇಲ್ಲ ಗಾಯ್ಸ್, ಮ್ಯಾಗಿ ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಏನು ಮಾಡ್ತಿದ್ದಾರೆ ಕೇಳಿ ಗಾಯ್ಸ್ ಲ್ಯಾಪ್ಟಾಪಲ್ಲಿ. ಪುನೀತ್ ಲ್ಯಾಪ್ಟಾಪಲ್ಲಿ ಏನು ಮಾಡ್ತಿದ್ದೀರಾ? ಗಾಯ್ಸ್ ಇವನೇನೋ ಹ್ಯಾಕರ್ ರ್ಯಾಂಕಿಂಗ್ ಮಾಡ್ತಿದ್ದಾನಂತೆ. ಅವನು ಅದನ್ನೇ ಮಾಡ್ತಿದ್ದಾನೆ ಗಾಯ್ಸ್. CS ಅವ್ರು ಮಾಡಬೇಕಂತ ನನಗೆ ಗೊತ್ತಿರಲಿಲ್ಲ, ಯಾಕಂದರೆ ನಾನು ಮಾಡಿರಲಿಲ್ಲ ಗೈಸ್. ಮತ್ತೆ ಡಿನ್ನರ್ಗೆ ಹೋಗ್ಬೇಕು ಅಂದರೆ ಹೋಗ್ಬೇಕಾದ್ರೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಗೈಸ್. ಈಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಎಲ್ಲರೂ ನೋಡಿ, ಎಲ್ಲರೂ ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಗ್ರೂಪ್ ಫುಲ್ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟ ಮಾಡಿ ಬರ್ತೀವಿ. ಊಟ ಮಾಡಬೇಕಾದ್ರೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಈಗ ಊಟ ಮಾಡೋಕ್ಕೆ ನೆಟ್ಕೊಂಡು ಹೋಗ್ತಾ ಇದ್ದೀನಿ. ಹೋಗ್ತೀನಿ ಐಸ್. ಡಿನ್ನರ್ ಮಾಡೋಕ್ಕೆ ಬಂದ್ವಿ ಕ್ಯಾಂಟೀನ್ ಹತ್ರ. ಡಿನ್ನರ್ ಮಾಡಿ ನೋಡಿ ಗೈಸ್, ಸುಮ್ಮನೆ ಬಂದ್ಬಿಟ್ಟು ರೋಸ್ಟ್ ಮಾಡ್ತಾನೆ ಗೈಸ್. ಈಗ ಊಟ ಮಾಡಿ ಹಾಸ್ಟೆಲ್ಗೆ ಹೋಗ್ಬೇಕಾದ್ರೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಇಷ್ಟ ಹೇಳೋಕೆ ಇಷ್ಟಪಡ್ತೀನಿ, ಮತ್ತೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದೇನೆಂದರೆ ಏನೋ ಹೇಳಬೇಕು, ಬಟ್ ಆಮೇಲೆ ಹೇಳ್ತೀನಿ. ನೋಡಿ ಗಾಯ್ಸ್, ಇವರೆಲ್ಲ ಗಾಯ್ಸ್ ಬಾಬ್ ಅಂತ ಫುಲ್ ದೊಡ್ಡ ಡಾನು ಗಾಯ್ಸ್. ಇವನು ಬಾಬ್ ದೋಸ್ತು, ಏನು ಮಾಡೋರು ಜೊತೆಲಿ ಮಾಡ್ತಾರೆ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಗಾಯ್ಸ್ ಈಗ ಬ್ಯಾಗಿಗೆ ನೋಡೋಣ ಅಂತ ಬಂದೆ, ಮತ್ತೆ ಬ್ಯಾಗ್ ಇರಲಿಲ್ಲ. ಆ ಗ್ಯಾಪಲ್ಲಿ ಒಂದು ಲೈನ್ ಹೇಳ್ಬೇಕು ಅನ್ನಿಸ್ತಿದೆ. ಒಂದು ಲೈನ್ ಹೇಳ್ತೀನಿ ಕೇಳಿಸ್ಕೊಡಿ. ಏನಂದರೆ ಫೋನಲ್ಲಿರೋ ಫೋಟೋನೇ ಡಿಲೀಟ್ ಮಾಡೋಕ್ಕಾಗ್ತಿಲ್ಲ ಅವ್ರದ್ದು. ಹಾರ್ಟಲ್ಲಿರೋ ಅವ್ರನ್ನ ಡಿಲೀಟ್ ಮಾಡೋಕ್ಕಾಗ್ತಿಲ್ಲ. ನಾನು ಮುಗಿಸ್ಕೊ ಬಂದೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೀಗಿತ್ತು. ಇನ್ನೊಂದೇನೆಂದರೆ ಆಗಲೇ ಹೇಳಬೇಕಂದಾಗ ನನ್ನ 4 days ವ್ಲಾಗ್ ಬರೋಲ್ಲ, ಯಾಕಂದರೆ ನಾನು ಸ್ವಲ್ಪ ಪರ್ಸ್ನಲ್ ಕೆಲಸ ಮೇಲೆ ಆಚೆ ಹೋಗ್ತಿದ್ದೀನಿ. ಸೊ ನನ್ನ 4 days ವ್ಲಾಗ್ ಬರೋಲ್ಲ ಗಾಯ್ಸ್. ಅಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಗಾಯ್ಸ್. ಬಾಯ್.